ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಬಹುದು. ಸೊ ಈಗ ಸದ್ಯ ಶನಿವಾರದ ಆ ನಿರ್ಣಾಯಕ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗಬಹುದು ಶನಿವಾರ? ಕುರ್ಚಿ ಫೈಟ್ಗೆ ಹೈಕಮಾಂಡ್ ಮತ್ತರಿಯುತ್ತಾ ಹಾಗಿದ್ರೆ ಸಿದ್ದರಾಮಯ್ಯ ಡಿಕೆಶಿ 1-to-1 ಮೀಟಿಂಗ್. ಇಬ್ಬರ ಮುಂದೆ ಸಮಸ್ಯೆ ಇತ್ಯರ್ಥ ಮಾಡುತ್ತಾ ಹೈಕಮಾಂಡ್. ಕುರ್ಚಿ ಫೈಟ್ಗೆ ಹೈಕಮಾಂಡ್ ಈಗ ಮತ್ತರಿಯುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ನ ನೇರ ಕೂರಿಸಿ ಹೈಕಮಾಂಡ್ ಮಾತಾಡುತ್ತೆ. ಇಬ್ಬರ ಮುಂದೆನೆ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣ್ತಾ ಇದೆ. ಹಾಗಿದ್ರೆ ಶನಿವಾರ ಯಾರ ಪಾಲಿಗೆ ಅದೃಷ್ಟದ ವಾರ? ಸಿದ್ದರಾಮಯ್ಯ ಅವರು ಕುರ್ಚಿ ಗಟ್ಟಿಯಾಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಇದು ಸದ್ಯದ ಪ್ರಶ್ನೆಯಾಗಿದೆ. ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ. ಡಿಕೆ ಶಿವಕುಮಾರ್ ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ, ನನ್ನ ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಮಾಡುತ್ತೆ, ಆಲೋಚನೆ ಮಾಡುತ್ತೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಮುಂದೆ ಆಗುವಂತ ಪರಿಣಾಮಗಳು ಏನು? ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ದೆಹಲಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಕರಿಬಹುದು ಅಂತ ಹೇಳ್ತಾ ಇದ್ವಿ, ಈಗಾಗಲೇ ಹೈಕಮಾಂಡ್ ಕರೆದಾಗಿದೆ. ಶನಿವಾರ ಏನಾಗಬಹುದು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಅದೃಷ್ಟ ಖುಲಾಯಿಸುತ್ತಾ? ಏನಾಗಬಹುದು? ನಾವು ಏನ್ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಕರೆದು ಮಾತನಾಡ್ತೀವಿ, ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನು ಕರೆದು ಮಾತಾಡ್ತೇವೆ, ಮತ್ತೆ ಪ್ರಮುಖರ ಜೊತೆಗೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡ್ತೇವೆ ಅಂತ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ದೆಹಲಿಯಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶ ವಿಚಾರದ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ಸಭೆ, ಸೋಲಿನ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅದಾದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈ ನಡುವೆ ಇಬ್ಬರ ಬಲಾಬಲವನ್ನ ಹೈಕಮಾಂಡ್ ಬಹಳಷ್ಟು ಕೂಲಂಕುಷವಾಗಿ ಚರ್ಚಿಸಿ ಒಂದಷ್ಟು ತನ್ನಲ್ಲಿರುವಂತಹ ಹೈಕಮಾಂಡ್ಗಿರುವಂತಹ ಸೋರ್ಸಿನ ಆಧಾರಿತವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಕೈ ಹಾಕಿದ್ರೆ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕಿದ್ರಂತಹ ಸಂದರ್ಭದಲ್ಲಿ ಆಗಬಹುದಂತಹ ಪರಿಣಾಮಗಳು ಮತ್ತು ಅನುಕೂಲ ಅನಾನುಕೂಲಗಳು ಏನು? ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ರೆ ಅಥವಾ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತಂದು ಹೇಳಿದ್ರೆ ಆಗಬಹುದಂತಹ ಅನುಕೂಲ ಅನಾನುಕೂಲಗಳೇನು? ಇದೆಲ್ಲವೂ ಕೂಡ ಪ್ರಾಥಮಿಕ ಹಂತದಿಂದ ಹಿಡಿದು ಎಲ್ಲವರೆಗೂ ಕೂಡ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಲೆ ಹಾಕಿದೆ. ಡಿಸೆಂಬರ್ 1ರ ಒಳಗಾಗಿ ಎಲ್ಲಾ ರೀತಿಯ ಗೊಂದಲಗಳಿಗೆ ತೆರೆ ಎಳಿಬೇಕು. ಯಾಕೆಂತ ಹೇಳಿದ್ರೆ ಪಾರ್ಲಿಮೆಂಟ್ ಸೆಷನ್ ಆಗುತ್ತೆ. ಆ ಒಂದು ಪಾರ್ಲಿಮೆಂಟ್ ಸೆಷನ್ ಸಂದರ್ಭದಲ್ಲಿ ಬಿಜೆಪಿ ಕೂಡ ಇದನ್ನ ಅಸ್ತ್ರ ಮಾಡ್ಕೊಳ್ಬಹುದು. ಇತ್ತ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದನ್ನ ಅಸ್ತ್ರಗಳು ಮಾಡ್ಕೊಳ್ಬಹುದು. ಹಾಗಾಗಿ ನಾಯಕತ್ವ ಬದಲಾವಣೆ ಇದೆಯೋ ಇಲ್ವೋ, ಅಥವಾ ಬದಲಾವಣೆ ಆಗುವಂತದ್ದಾದ್ರೆ ಏನ್ ತೀರ್ಮಾನ ಮಾಡಬೇಕು, ಅಥವಾ ಕ್ಯಾಬಿನೆಟ್ ಮಾತ್ರ ರಿಶಫಲ್ ಮಾಡಬೇಕಾ, ಈ ಎಲ್ಲಾ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತು ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಒತ್ತಿ 3 ಬಾರಿ ಹೇಳಿದ್ರು, ದೆಹಲಿಯಿಂದ ಏನಾದ್ರೂ ಕರೆ ಬಂದ್ರೆ ನಾನು ಹೋಗ್ತೇವೆ ಅನ್ನೋಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾಲ್ ಮಾಡಿದ್ರೆ ಹೋಗ್ತೀವಿ ಅನ್ನೋಂತ ಮಾತುಗಳನ್ನ ಹೇಳಿದ್ದಾರೆ. ಸೊ ಹೋಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ಬಹುತೇಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಬಹುದು. ಸೊ ಈಗ ಸದ್ಯ ಶನಿವಾರದ ಆ ನಿರ್ಣಾಯಕ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗಬಹುದು ಶನಿವಾರ? ಕುರ್ಚಿ ಫೈಟ್ಗೆ ಹೈಕಮಾಂಡ್ ಮತ್ತರಿಯುತ್ತಾ ಹಾಗಿದ್ರೆ ಸಿದ್ದರಾಮಯ್ಯ ಡಿಕೆಶಿ 1-to-1 ಮೀಟಿಂಗ್. ಇಬ್ಬರ ಮುಂದೆ ಸಮಸ್ಯೆ ಇತ್ಯರ್ಥ ಮಾಡುತ್ತಾ ಹೈಕಮಾಂಡ್. ಕುರ್ಚಿ ಫೈಟ್ಗೆ ಹೈಕಮಾಂಡ್ ಈಗ ಮತ್ತರಿಯುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ನ ನೇರ ಕೂರಿಸಿ ಹೈಕಮಾಂಡ್ ಮಾತಾಡುತ್ತೆ. ಇಬ್ಬರ ಮುಂದೆನೆ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣ್ತಾ ಇದೆ. ಹಾಗಿದ್ರೆ ಶನಿವಾರ ಯಾರ ಪಾಲಿಗೆ ಅದೃಷ್ಟದ ವಾರ? ಸಿದ್ದರಾಮಯ್ಯ ಅವರು ಕುರ್ಚಿ ಗಟ್ಟಿಯಾಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಇದು ಸದ್ಯದ ಪ್ರಶ್ನೆಯಾಗಿದೆ. ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ. ಡಿಕೆ ಶಿವಕುಮಾರ್
ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ, ನನ್ನ ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಮಾಡುತ್ತೆ, ಆಲೋಚನೆ ಮಾಡುತ್ತೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಮುಂದೆ ಆಗುವಂತ ಪರಿಣಾಮಗಳು ಏನು? ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ದೆಹಲಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಕರಿಬಹುದು ಅಂತ ಹೇಳ್ತಾ ಇದ್ವಿ, ಈಗಾಗಲೇ ಹೈಕಮಾಂಡ್ ಕರೆದಾಗಿದೆ. ಶನಿವಾರ ಏನಾಗಬಹುದು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಅದೃಷ್ಟ ಖುಲಾಯಿಸುತ್ತಾ? ಏನಾಗಬಹುದು? ನಾವು ಏನ್ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಕರೆದು ಮಾತನಾಡ್ತೀವಿ, ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನು ಕರೆದು ಮಾತಾಡ್ತೇವೆ, ಮತ್ತೆ ಪ್ರಮುಖರ ಜೊತೆಗೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡ್ತೀವಿ ಅಂತ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ದೆಹಲಿಯಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶ ವಿಚಾರದ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ಸಭೆ, ಸೋಲಿನ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳನ್ನು ನಡೀತಾ ಇದೆ. ಅದಾದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈ ನಡುವೆ ಇಬ್ಬರ ಬಲಾಬಲವನ್ನ ಹೈಕಮಾಂಡ್ ಬಹಳಷ್ಟು ಕೂಲಂಕುಷವಾಗಿ ಚರ್ಚಿಸಿ ಒಂದಷ್ಟು ತನ್ನಲ್ಲಿರುವಂತಹ ಹೈಕಮಾಂಡ್ಗಿರುವಂತಹ ಸೋರ್ಸಿನ ಆಧಾರಿತವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಕೈ ಹಾಕಿದ್ರೆ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕಿದ್ರಂತಹ ಸಂದರ್ಭದಲ್ಲಿ ಆಗಬಹುದಂತಹ ಪರಿಣಾಮಗಳು ಮತ್ತು ಅನುಕೂಲ ಅನಾನುಕೂಲಗಳು ಏನು, ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ರೆ ಅಥವಾ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತಂದು ಹೇಳಿದ್ರೆ ಆಗಬಹುದಂತಹ ಅನುಕೂಲ ಅನಾನುಕೂಲಗಳೇನು, ಇದೆಲ್ಲವೂ ಕೂಡ ಪ್ರಾಥಮಿಕ ಹಂತದಿಂದ ಹಿಡಿದು ಎಲ್ಲವರೆಗೂ ಕೂಡ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಲೆ ಹಾಕಿದೆ. ಡಿಸೆಂಬರ್ 1ರ ಒಳಗಾಗಿ ಎಲ್ಲಾ ರೀತಿಯ ಗೊಂದಲಗಳಿಗೆ ತೆರೆ ಎಳಿಬೇಕು. ಯಾಕೆಂತಂದು ಹೇಳಿದ್ರೆ ಪಾರ್ಲಿಮೆಂಟ್ ಸೆಷನ್ ಆಗುತ್ತೆ. ಆ ಒಂದು ಪಾರ್ಲಿಮೆಂಟ್ ಸೆಷನ್ ಸಂದರ್ಭದಲ್ಲಿ ಬಿಜೆಪಿ ಕೂಡ ಇದನ್ನ ಅಸ್ತ್ರ ಮಾಡ್ಕೊಳ್ಬಹುದು. ಇತ್ತ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದನ್ನ ಅಸ್ತ್ರಗಳು ಮಾಡ್ಕೊಳ್ಬಹುದು. ಹಾಗಾಗಿ ನಾಯಕತ್ವ ಬದಲಾವಣೆ ಇದೆಯೋ ಇಲ್ವೋ, ಅಥವಾ ಬದಲಾವಣೆ ಆಗುವಂತದ್ದಾದ್ರೆ ಏನ್ ತೀರ್ಮಾನ ಮಾಡಬೇಕು, ಅಥವಾ ಕ್ಯಾಬಿನೆಟ್ ಮಾತ್ರ ರಿಶಫಲ್ ಮಾಡಬೇಕಾ, ಈ ಎಲ್ಲಾ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತು ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಒತ್ತಿ 3 ಬಾರಿ ಹೇಳಿದ್ರು, ದೆಹಲಿಯಿಂದ ಏನಾದ್ರೂ ಕರೆ ಬಂದ್ರೆ ನಾನು ಹೋಗ್ತೇವೆ ಅನ್ನೋಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾಲ್ ಮಾಡಿದ್ರೆ ಹೋಗ್ತೀವಿ ಅನ್ನೋಂತ ಮಾತುಗಳನ್ನ ಹೇಳಿದ್ದಾರೆ. ಸೊ ಹೋಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ಬಹುತೇಕ ಶನಿವಾರದ ಆ ನಿರ್ಣಾಯಕ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗಬಹುದು ಶನಿವಾರ? ಕುರ್ಚಿ ಫೈಟ್ಗೆ ಹೈಕಮಾಂಡ್ ಮತ್ತರಿಯುತ್ತಾ ಹಾಗಿದ್ರೆ ಸಿದ್ದರಾಮಯ್ಯ ಡಿಕೆಶಿ 1 to